ಇನ್ನೂ ಒಂದು ದಿವಸ ಬಿಟ್ಟರೆ ಅದು ಕರೆ ಉಳಿತಿದ್ದೆ ನಾನು. ಅದು ಆದ್ರೆ ಆ ಒಂದು ದಿವಸ ಇನ್ನೂ ಒಂದು ದಿವಸ ಇರೋದಕ್ಕೂ ಅವರು ಅದನ್ನು ತೆಗೆದುಬಿಡ್ತಾರೆ. ಇಲ್ಲೆಲ್ಲ ಸುಲಿಗೆ ಮಾಡ್ಲಿಕ್ಕೆ ಬಂದಾಗ ಕುಪ್ಪೇರಾಯ ನಿತ್ಯ ನಮ್ಮ ಗ್ರಾಮ ಸಂರಕ್ಷಣೆ ಮಾಡ್ತಾವಂತ ಐತಿಹ್ಯ ಅದ. ಅದು ಇದ್ದದ್ದು ಖರೆ. ಮಹಿಮೆಯನ್ನು ತಿಳಿದುಕೊಳ್ಳೋಣ. ಈ ಜಾಗೃತ ಆಂಜನೇಯ ಇನ್ನೂ ಸಹ ಜೀವಂತವಾಗಿ ಅದನ್ನು ವಿಶೇಷವಾಗಿ ಆಂಜನೇಯ ದೇವಸ್ಥಾನಗಳನ್ನು ಸ್ಥಾಪನೆ ಮಾಡ್ತಾ ಬಂದಂತೆಲ್ಲ ಆತನ ಪಾಪ ಪರಿಹಾರ. ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. ನಾವು ನೋಡ್ರಿ ಇವತ್ತು ರಾಯಚೂರು ಜಿಲ್ಲೆಯ ಲಿಂಗಸೂರಿನಲ್ಲಿ ಇರ್ತಕ್ಕಂತಹ ಒಂದು ಜಾಗೃತ ಆಂಜನೇಯ ದೇವಸ್ಥಾನಕ್ಕೆ ಬಂದೀವಿ. ಈ ದೇವಸ್ಥಾನ ರಾಮಾಯಣ ಕಾಲದ ನೋಡ್ರಿ, ಅಂದರೆ ದ್ವಾಪರ ಯುಗದ ಅಂತ್ಯದಲ್ಲಿ ಸ್ಥಾಪನೆಯಾಗಿರ್ತಕ್ಕಂತಹ ದೇವಸ್ಥಾನ. ಈಗಲೂ ಸಹ ಜನರ ಆಸೆಗಳನ್ನು ಈಡೇರಿಸುತ್ತಾ ಒಂದು ಜಾಗೃತವಾಗಿ ನಿಲ್ಲಿಸಿರುವಂತಹ ಆಂಜನೇಯ ಸ್ವಾಮಿ ದೇವಸ್ಥಾನ. ಆಂಜನೇಯ ಇಲ್ಲಿ ಕುಪ್ಪೆ ಭೀಮರಾಯ ಎನ್ನುವ ಹೆಸರಿನಲ್ಲಿ ಪೂಜಿಸಲ್ಪಡ್ತಾನ. ಈ ದೇವಸ್ಥಾನದ ಇತಿಹಾಸ ಏನು, ಆಂಜನೇಯ ಸ್ವಾಮಿಯ ಪವಾಡ ಏನು, ಆಮೇಲೆ ಇದರ ಮಹಿಮೆಯನ್ನು ನಾವು ಒಳಗೋಗಿರ್ತೀನಿ. ಬನ್ನಿ ವೀಕ್ಷಕರೇ, ದೇವಸ್ಥಾನದ ಒಳಗೋಗೋಣ. ದ್ವಾಪರ ಯುಗದ ಅಂತ್ಯದಲ್ಲಿ ಮಹಾಭಾರತ ಯುದ್ಧ ಕೊನೆಗೊಳ್ಳುವಾಗ ಪಾಂಡವರ ವಂಶಜರು, ಅಂದರೆ ಅರ್ಜುನನ ಮೊಮ್ಮಗರಾದ ಜಲಮೇಜಯ ದೇವನ ಬಗ್ಗೆ ತಾವೆಲ್ಲರೂ ಕೇಳಿರ್ತೀರಿ. ನಾ ಇಂದಿನ ವಿಡಿಯೋದಾಗೂ ಅವ್ರ ಬಗ್ಗೆ ಹೇಳೀನಿ. ಈ ಜಲಮೇಜಯನ ತಂದೆಯಾದ ಪರಿಷ್ಕೃತ ಮಹಾರಾಜನು ಒಂದು ಆವಿನ ಕಡಿತದಿಂದ ಸಾವಿಗೆ ಈಡಾಗಿರ್ತಾನೆ. ಆ ಒಂದು ನಾಗಕುಲಕ್ಕೆ ತನ್ಮೇಲೆ ಏನು ದ್ವೇಷ ಅದ ಅಂತ ಅನ್ಕೊಂಡು ಇಡೀ ನಾಗಕುಲವನ್ನೇ ಸಂಹಾರ ಮಾಡಬೇಕು ಅನ್ನುವ ಉದ್ದೇಶದಿಂದ ಈ ಜಲಮೇಜಯ ದೇವ ಏನ್ ಮಾಡ್ತಾರಂದ್ರೆ ಒಂದು ಸರ್ಪ ಸಂಸ್ಕಾರ ಯಾಗವನ್ನು ಮಾಡ್ತಾನೆ ನೋಡ್ರಿ. ಆ ಸರ್ಪ ಸಂಸ್ಕಾರ ಯಾಗದಲ್ಲಿ ಅನೇಕ ಹಾವುಗಳನ್ನು ನಿರಂತರವಾಗಿ ಹಿಡಿದು ತಂದು ಹಾಕಿ ಸುಡಲಾಗ್ತದ. ಇದರಿಂದ ಈ ಜಲಮೇಜಯ ದೇವ ಏನ್ ಮಾಡ್ತಾನಂದ್ರ ಒಂದು ನಾಗದೋಷಕ್ಕೆ ಗುರಿಯಾಗ್ತಾನ್ರಿ. ಈ ನಾಗದೋಷದಿಂದ ವಿಮುಕ್ತಿ ಪಡೆಯಲು ಆತನ ಗುರುಗಳ ಮಾರ್ಗದರ್ಶನದಂತೆ ಆ ಜಲಮೇಜಯ ದೇವ ಏನ್ ಮಾಡ್ತಾನಂದ್ರಿ, ನಾಡಿನಾದ್ಯಂತ ಸಂಚಾರ ಮಾಡ್ಕೊಂತ ಹಲವಾರು ದೇವಸ್ಥಾನಗಳನ್ನು ನಿರ್ಮಾಣ ಮಾಡ್ತಾನೆ. ಅದರಲ್ಲಿ ವಿಶೇಷವಾಗಿ ಆಂಜನೇಯ ದೇವಸ್ಥಾನಗಳನ್ನು ಸ್ಥಾಪನೆ ಮಾಡ್ತಾ ಬಂದಂತೆಲ್ಲ ಆತನ ಪಾಪ ಪರಿಹಾರ ಆಗುತ್ತಾ ಅಂತ ಅವರ ಗುರುಗಳು ಹೇಳಿರ್ತಾರ. ಆ ಒಂದು ಜಲಮೇಜಯ ದೇವನು ಪ್ರತಿಷ್ಠಾಪನೆ ಮಾಡಿದಂತ ಆಂಜನೇಯನ ದೇವಸ್ಥಾನ ಏನದಲ್ರಿ, ಇದು ಕುಪ್ಪೆ ಭೀಮರಾಯ ದೇವಸ್ಥಾನ ನೋಡ್ರಿ. ಇದು ಇರುವುದು ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಹತ್ತಿರದಲ್ಲಿರ್ತಕ್ಕಂಥ ಕಸಬಾ ಲಿಂಗಸೂರು ಎನ್ನುವ ಒಂದು ಗ್ರಾಮದಲ್ಲಿ ನೋಡಿ ವೀಕ್ಷಕರೇ. ಈ ಆಂಜನೇಯನ ವಿಶೇಷ ಮಹಿಮೆ ಸಹ ಇದೆ. ಈ ದೇವಸ್ಥಾನದ ಒಳಗೋಗಿ ಮೊದಲು ನಾವು ದರ್ಶನ ತಗೊಂಡು ಆ ಒಂದು ಆಂಜನೇಯನ ಮಹಿಮೆಯನ್ನು ತಿಳಿದುಕೊಳ್ಳೋಣ. ಈ ಜಾಗೃತ ಆಂಜನೇಯ ಇನ್ನೂ ಸಹ ಜೀವಂತವಾಗಿ ಅದಾನ ಅಂತೇಳಿ ಆತನ ಹಲವಾರು ಪವಾಡಗಳಿಂದ ನಮಗೆ ತಿಳಿದು ಬರ್ತದ. ಆ ಪವಾಡಗಳೇನು ಅನ್ನೋದನ್ನ ನಾನು ಗರ್ಭಗುಡಿಗೆ ಹೋಗಿ ತಿಳಿಸ್ತೀನಿ. ಬನ್ನಿ ವೀಕ್ಷಕರೇ, ದೇವರ ದರ್ಶನ ತಗೊಳ್ಳೋಣ. ಜಲಮೇಜಯ ದೇವನು ನಾಗದೋಷದಿಂದ ವಿಮುಕ್ತಿಗೊಳ್ಳಲು ಈ ಒಂದು ಆಂಜನೇಯ ದೇವಸ್ಥಾನಗಳನ್ನು ಪ್ರತಿಷ್ಠಾಪನೆ ಮಾಡಿರ್ತಾನೆ ವೀಕ್ಷಕರೇ. ಹಾಗಾಗಿ ಈ ದೇವಸ್ಥಾನದಲ್ಲಿ ಇಲ್ಲಿ ನೋಡ್ಬೋದು ನೀವು, ಸರ್ಪಗಳನ್ನು ಸಹ ಪ್ರತಿಷ್ಠಾಪನೆ ಮಾಡಲಾಗಿದೆ. ಇದರ ದೋಷದಿಂದ ವಿಮುಕ್ತಿಗೊಳ್ಳಲೇ ಆ ಜಲಮೇಜಯ ದೇವ ಏನ್ ಮಾಡ್ತಾನಂದ್ರೆ ಆಂಜನೇಯನನ್ನು ಸ್ಥಾಪನೆ ಮಾಡ್ತಾನ. ಇಲ್ಲಿ ನೋಡ್ಬೋದು ನೀವು, ದೇವರ ಪೂಜಕ ಬಾವಿ ಸಹ ಆದ. ಯಾರಾದ್ರೂ ಚಿಕ್ಕ ಮಕ್ಕಳು ಬೀಳಬಾರ್ದಂತ ಈ ರೀತಿ ವ್ಯವಸ್ಥೆ ಮಾಡ್ಯಾರ ನೋಡ್ರಿ ಬಾವಿಗೆ.
ವೀಕ್ಷಕರೇ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಇಲ್ಲಿ ನಮ್ಮ ಹೆಸರು ನರಸಿಂಹಾಚಾರ್ಯ ಜೋಶಿ ಅಂತ. ನರಸಿಂಹಾಚಾರ್ಯ ಜೋಶಿ ಕಸವಾಲಿ ಇಲ್ಲಿರೋದು. ಇಲ್ಲಿ ಅವರೇ. ಇದು ಕುಪ್ಪೆ ಭೀಮರಾಯ ದೇವಸ್ಥಾನದ ಬಗ್ಗೆ, ದೇವರ ಪವಾಡ, ಆಮೇಲೆ ವ್ಯವಸ್ಥಾಪನೆ ಆಯ್ತು ಅಂತ ನಮ್ಮ ವೀಕ್ಷಕರಿಗೆ ಒಂದೆರಡು ಮಾತು ಹೇಳ್ಬೇಕೇನು? ಈ ಕುಪ್ಪಸ್ವಾಮಿ ದೇವಸ್ಥಾನ ಅನ್ನೋದು ಪ್ರತಿಯೊಂದು ಹಳ್ಳಿಗೂ ವಾಯುದೇವರ ದೇವಸ್ಥಾನ ಇದ್ದದ್ದಂದ್ರೂ ಸರ್ವೇ ಸಾಮಾನ್ಯ ಎಲ್ಲರಿಗೂ ಗೊತ್ತಿದ್ದೆ ಮಾತ್ರ. ಇದು ಲಿಂಗಸೂರು ಅಂತ ಇವತ್ತಿನ ಮಟ್ಟಿಗೆ ಲಿಂಗಸೂರು ಅಂತ. ಪ್ರಾಚೀನ ಕಾಲಕ್ಕೆ ಇದು ಕುಪ್ಪೆಹಳ್ಳಿ ಅಂತ ಹೆಸರು. ಇದಕ್ಕೆ ಕುಪ್ಪೆಹಳ್ಳಿ, ಬೂದುಗುಂಪ, ಹಿಂಗೆಲ್ಲ ಇಲ್ಲೇ ಸುತ್ತ 7 ಹಳ್ಳಿಗಳು, ಅಂತರಗಂಗೆ, ಅದರಂಗೆ ಇದು ಕುಪ್ಪೆಹಳ್ಳಿ ಅಂತ ಈ ಒಂದು ಗ್ರಾಮ ಇದು ಆಗಿನ ಕಾಲಕ್ಕೆ. ಆ ಕುಪ್ಪೆಹಳ್ಳಿ ಗ್ರಾಮದ್ದು ಹನುಮಾನ್ ದೇವ್ರ ಗುಡಿ ಅದು. ಇಲ್ಲೆಲ್ಲ ಇಲ್ಲಿ ಹಿಂದೆ ಏನಪ್ಪ ಅಂದ್ರೆ ಇಲ್ಲಿ ಕುಪ್ಪೆಹಳ್ಳಿ ವೆಂಕಟೇಶ್ವರ ಗುಡಿ ಇತ್ತು ಬಿದ್ದದೀಗ. ಅದ್ರಾಗ ಇದು ವಾಯುದೇವ್ರ ಗುಡಿ. ನಮ್ಮ ಲಿಂಗಸೂರು ವಾಯುದೇವ್ರ ಗುಡಿ ಅಲ್ಲಿ ಬೇರೆ ಅದು. ಇದು ಕುಪ್ಪೆರಾಯ ಅಂದ್ರೆ ಕುಪ್ಪೆಹಳ್ಳಿ ಗ್ರಾಮದೇವ್ರದ್ದು ಹನುಮಾನ್ ದೇವ್ರ ಗುಡಿ ಕುಪ್ಪೆರಾಯ ಅಂತ ಹೆಸರು. ಇದು ಕುಪ್ಪಿ ಬಲವಿ ಅಂತ. ಇಲ್ಲಿ ಇದು ಜನಮೇಜಯ ಪ್ರತಿಷ್ಠಾಪಿತರೆ. ಒಂದು ಪರೀಕ್ಷಿತ ರಾಜ ಜನಮೇಜಯ ರಾಯ ಸರ್ಪಯಾಗ ಮಾಡಿದಾರ. ಆತನೇ ಪ್ರತಿಷ್ಠಾಪನೆ ಮಾಡಿದ ದೇವರು ಮಹಾಭಾರತ ಕಾಲದ್ದು ಜನಮೇಜಯ ಪ್ರತಿಷ್ಠಾಪನೆ ಅಂತ ಅಧಿಕೃತ ದಾಖಲೆ. ಅದಕ್ಕೆ ಪ್ರಾಚೀನ ಇದ್ರೂ ಇರ್ಬೋದಿಲ್ಲ ಅಂತಿಲ್ಲ. ಅಂದ್ರೆ ಎಲ್ಲ ನಮ್ಮ ಹಿಂದಿನವರೆಲ್ಲ ಅದನ್ನೆಲ್ಲ ಕೀರ್ತನೆಗಳು ಮಾಡಿದ್ದು, ಇವೆಲ್ಲ ಮಾಡಿದ ಪ್ರಕಾರ ಪುರಾಣ ಕಥೆಗಳು. ಈ ಸ್ತೋತ್ರ ಏನ್ ಮಾಡ್ಯಾರಲ್ಲ ಅಂದ್ರೆ ಆ ಶಿಲಾದ ಮೇಲೆ ಕೆಲವೊಂದು ಗುರುತುಗಳು ಇರ್ತಾವ. ಈ ಜನಮೇಜಯ ಪ್ರತಿಷ್ಠಾಪಿತ, ಆಮೇಲೆ ಗಜಲಕ್ಷ್ಮಿ ಇತ್ತಪ್ಪ ಅಂದ್ರೆ ಏನಪ್ಪ ಜಗಣಾಚಾರಿ ಕಟ್ಟಡ, ಹಿಂಗೆಲ್ಲ ಹೇಳ್ತೀವಲ್ಲ. ಅದೇ ರೀತಿಯಿಂದ ಇದು ಜನಮೇಜಯ ಪ್ರತಿಷ್ಠಾಪಿತ ದೇವಾಲಯ ಅಂತ ನಮ್ಮ ಹಿರಿಯರು ಹೇಳ್ಕೊತ ಬಂದಾರ. ನಂತರದಲ್ಲಿ ಎಲ್ಲ ದೊಡ್ಡವ್ರ ಜ್ಞಾನಿಗಳನ್ನು ಪೂಜೆ ಮಾಡಿಕೊತು. ಮತ್ತು ಮುಂದೆ ವ್ಯಾಸರಾಯರು ಇಲ್ಲಿದ್ದು ಪ್ರತಿಷ್ಠಾಪ ಅಂದ್ರೆ ಮತ್ತಿಷ್ಟು ಅದಕ್ಕೆ ಶಕ್ತಿ ತುಂಬಿ ಅಂದಾಜು ವ್ಯಾಸರಾಯರು ಹನುಮಾನ್ ದೇವ್ರ ಸ್ಥಾಪನೆ ಭಾಳ ಕಡೆ ಮಾಡ್ಯಾರ. ಅವ್ರು ಒಂದು 700 ಮೇಲೆ ಪ್ರತಿಷ್ಠಾಪನೆ ಮಾಡ್ಯಾರ. ಅದರಂಗೆ ಇಲ್ಲಿದ್ದು ಅವ್ರ ಕಾಲಕ್ಕೂ ಇಲ್ಲಿ ದೇವಾಲಯಕ್ಕೆ ಅವರೆಲ್ಲ ಸನ್ನಿಧಾನ ತುಂಬಿ ಹೋಗ್ಯಾರ. ನಂತರದಲ್ಲಿ ಇದನ್ನೆಲ್ಲ ಇದು ಆಗಿನ ಕಾಲಕ್ಕೆಲ್ಲ ಗೌಡ್ರು ಕುಲಕರ್ಣಿಯವರು ಒಂದು ಗ್ರಾಮಸ್ಥರು ಹಿಡ್ಕೊಂಡು ಈ ದೇವಾಲಯ ಎಲ್ಲ ವ್ಯವಸ್ಥಿತವಾಗಿ ನಡ್ಸ್ಕೊಂಡು ಹೊಂಟಿದ್ರು. ಅದೇ ಪ್ರಕಾರನೇ ಇದು ಜಾತ್ರೆ ಆಗ್ತದೆ. ಅಂದ್ರೆ ಇದಕ್ಕೆಲ್ಲ ಆಗ್ತಕ್ಕಂಥದ್ದು ಕಾರ್ತಿಕೋತ್ಸವ ಅಂತಾರೆ. ಕಾರ್ತಿಕೋತ್ಸವ ಈಗ ಹೆಚ್ಚು ಕಮ್ಮಿ ಎಲ್ಲ ಕಡೆ ಆಗೋದೆಲ್ಲ ಕಾರ್ತಿಕೋತ್ಸವನೇ. ಈ ತಿಂಗಳದಾಗ ನವಂಬರ್, ಡಿಸೆಂಬರ್, ಜನವರಿ ತನಕ ಆಗೋದು ಎಲ್ಲ ಕಾರ್ತಿಕೋತ್ಸವ ಅಂತ ಹೇಳ್ತಾರೆ. ಅದ್ರಂಗೆ ಇಲ್ಲಿ ಏನಂದ್ರೆ ಮಾರ್ಗಶಿರ ಶುದ್ಧ ಹುಣ್ಣಿಮೆ ದಿವಸ ಕಾರ್ತಿಕೋತ್ಸವ ಉತ್ಸವ ಆಗ್ತದೆ. 1926ಕ್ಕಿಂತ ಪೂರ್ವದಲ್ಲಿ ಏನಂದರೆ ಯಥಾ ಪ್ರಕಾರ ಇಲ್ಲಿ ಜಾತ್ರೆ ಆಮೇಲೆ ಹವನ ಹೋಮಗಳು ನಡೀತಿದ್ವು. 26ನೇ ಇಸ್ವಿಲಿಂದ ಅದಕ್ಕೊಂದು ತೇರು ಮಾಡಿದ್ರು, ರಥೋತ್ಸವ ಅಂತ ಮಾಡಿದರು. 26ನೇ ಇಸ್ವಿಲಿಂದ ರಥೋತ್ಸವ ನಡೀತಿದ್ದು. ಇದು ಸಾಮಾನ್ಯ ದೇವಾಲಯದ ಚರಿತ್ರೆ. ಆಮೇಲೆ ಇದಕ್ಕೆಲ್ಲ ಏನಪ್ಪ ಅಂದ್ರೆ ಗ್ರಾಮಸ್ಥರೆಲ್ಲ ಕುಡ್ಕೊಂಡು ಎಲ್ಲ ಸೇವಾ ಅಂದ್ರೆ ಪಂಜಿ ಹಿಡಿಯೋರು ಎಲ್ಲ ಜಾತಿಯಲ್ಲಿಂದನೂ ಒಂದೊಂದು ಸೇವಾ ಅಧಿಕೃತವಾಗಿ ಅವರು ಭಕ್ತಿಯಿಂದ ಸೇವೆ ಮಾಡಿಕೊತ ಯೋಗ್ಯವಾಗಿ ಇವತ್ತಿಗೂ ಅದನ್ನು ಕಾಣ್ಬೋದು. ನಾವು ಯಾವುದೋ ಚಾಚು ತಪ್ಪದೇ ಬಂದು ಅದನ್ನು ನಡೆದೀವಿ. ಈ ಒಂದು ಕುಪ್ಪೆ ಬಲಭೀಮರಾಯನ ಪವಾಡಗಳಂತೆ ಏನು ಪವಾಡಗಳಂದ್ರೆ ನಮ್ಮ ಹಿರಿಯವರು ಒಂದು ಸುಳಾದಿ ಅಂತ ಮಾಡ್ಯಾರ. ಅದಕ್ಕಿಂತ ಪೂರ್ವದಲ್ಲಿ ಅಂದ್ರೆ ಅಭಿನವ್ ಪ್ರಾಣಿಷ್ಠರು ಅಂತ ನಮ್ಮ ಇವರು ಪಟ್ಟದಾರ ಅವರೆಲ್ಲ ಶಿಕ್ಷಕರಾಗಿದ್ದರು. ಯೋಗ್ಯವಾಗಿ ಏನಪ್ಪ ಸುಳಾದಿಗಳನ್ನು ಪದಗಳನ್ನು ಮಾಡ್ಯಾರ. ಅವರು ಒಂದು ಕುಪ್ಪೆರಾಯನ ಸುಳಾದಿ ಅಂತ ಮಾಡ್ಯಾರ. ಅದ್ರಾಗೆಲ್ಲ ಅಂದ್ರೆ ದೇವಾಲಯ ಹೆಂಗದ, ಅದ್ರಾಗೆಲ್ಲ ದೇವಾಲಯ ಹೆಂಗದ, ಆಮೇಲೆ ಎಡಕಬಲ್ಕ ಗಿಡಗಳಿದ್ದದ್ದು, ದೇವಾಲಯ ಹೆಂಗೆ ಮೇಂಟೈನ್ ಆಯ್ತು ಅದೆಲ್ಲ ಹೇಳ್ಯಾರ. ಅದು ಹೇಳ್ಕೊತ ಬಂದಾಗ ಒಂದು ಪವಾಡ ಹೇಳ್ಯಾರ. ಅವಾಗ ಹಿಂದಕ್ಕೆ ಏನಪ್ಪ ಅಂದ್ರೆ ದೇಸಾಯ ದಂಡು ಬಂದು ನಮ್ಮ ಊರಿಗೆ ಬಂದು ದಂಡೆ ಎತ್ತಿ ಬಂದು ಇಲ್ಲೆಲ್ಲ ಅವರು ಇಲ್ಲೆಲ್ಲ ಸುಲಿಗೆ ಮಾಡ್ಲಿಕ್ಕೆ ಬಂದಾಗ ಕುಪ್ಪೆರಾಯ ನಿತ್ಯ ನಮ್ಮ ಗ್ರಾಮ ಸಂರಕ್ಷಣೆ ಮಾಡ್ತಾನಂತ ಐತಿಹ್ಯ ಅದ. ಅದು ಇದ್ದದ್ದು ಖರೆ ಅದನ್ನು ಪಾದರಕ್ಷಣೆ ಹಾಕ್ಯಂಡು ಎಲ್ಲ ಊರು ಸುತ್ತ ಹರಿದು ಅದನ್ನೆಲ್ಲ ಕಾಪಾಡ್ತಾನಂತ. ಅದರಂಗ ದೇಸಾಯ ದಂಡಿನ ಇದು ಕಸವಾಲಿಂಗಸರು ಇದಲ್ಲಪ್ಪ ಮುಂದುವರಿ ಅಂತ ಸಂತಿಕಲೂರು ತೋರಿಸ್ಬಿಟ್ಟಂತ. ಸಂತಿಕಲೂರಾಗ ಅಲ್ಲಿ ಹೋದಾಗ ಅಲ್ಲಿ ಗ್ರಾಮ ದೇವತಾ ದ್ಯಾಮಮ್ಮ ಏನಪ್ಪ ಅಂದ್ರೆ ಅವ್ರು ಇದೆಲ್ಲ ಕಸವಾಲಿಂಗಸರು ಇದೆಲ್ಲ ನೀವು ಅಲ್ಲಿಂದ ಬಂದಿರಿ, ನಿಮ್ಗೆ ತಪ್ಸರ್ ಹಾಗೆ ಅಂತಂದಾಗ ಮತ್ತಿಲ್ಲಿ ಬಂದಾಗ ಅವಾಗ ಅಲ್ಲಿ ಗ್ರಾಮ ಎಲ್ಲ ಇದು ಮಾಡೋ ಸಂರಕ್ಷಣೆ ಮಾಡೋ ಹೊತ್ನ್ಯಾಗ ನೋಡಿದರು. ನೀನು ಎಲ್ಲ ಸುಳ್ಳು ಹೇಳಿದೆ ಅಂತ ಹೇಳಿ ಅವರು ಇದನ್ನ ಕೈಗೆ ಖಡ್ಗದಿಂದ ಒಂದು ಪ್ರಹಾರ ಮಾಡಿದಾಗ ಇಲ್ಲಿ ಸ್ವಲ್ಪ ಕಲೆ ಇಲ್ಲಿ ಕುತ್ತಿಲಿಂದ ಇಲ್ಲಿ ತನ ಕಲೆ ಬರ್ತದೆ. ಅವಾಗ ಬಂದ ಯಥ ಪ್ರಕಾರ ಮತ್ತ ಒಂದು ಅವ್ಯಕ್ತ ಸ್ವರೂಪದಿಂದ ಮೂರ್ತಿಯಲ್ಲಿ ಬಂದು ಸನ್ನಿಧಾನದನಾಗಿ ಆಗಿನ ಕಾಲದ ಅರ್ಚಕರಿಗೆ ಸುಖಂದಾಗ ಹೇಳ್ತಾನೆ. ಏನ್ ಹೇಳ್ತಾನೆ, 7 ದಿವಸ ನನ್ನ ಗುಡಿ ದೇವರ ಬಾಲತೆಗಳಪ್ಪ ಅಭಿಷೇಕಾದಿಗಳ ಬೇಡ, 7 ದಿವಸ ಆಗಿಂದ ನಿಮ್ಮ ಯಥಾ ಪ್ರಕಾರ ಅಭಿಷೇಕಾದಿಗಳು ಮಾಡು, ಅಲ್ಲಿ ಜನ ನಾನು ನೋಡ್ಬೇಡ, ಗುಡಿ ಬಾಲ್ ತೆಗಿಬೇಡ ಅಂತ ಹೇಳ್ತಾರೆ. ಅರ್ಚಕರು 6 ದಿನ ಬಿಟ್ಟು 7ನೇ ದಿವಸ ಕುತೂಹಲ ಆಗ್ಬಿಡ್ತಾವ್ರಿ, ಅವ್ರಿಗೆ ಬಿಡ್ಲಕ್ಕಾಗದಲ್ಲ. ಇನ್ನೂ 1 ದಿವಸ ಬಿಟ್ಟರೆ ಅದು ಕಲೆ ಉಳಿತಿದ್ದಿಲ್ಲನ. ಅದು ಆದ್ರೆ ಆ 1 ದಿವಸ ಇನ್ನೂ 1 ದಿವಸ ಇರೋದಕ್ಕೂ ಅವರು ಅದನ್ನ ತೆಗೆದು ಬಿಡ್ತಾರೆ. ಅವ ಸ್ವಲ್ಪ ಇಲ್ಲೇ ಶಿರತ್ತಲ್ಲೇ ಒಂದು ಹಿಂಗೆ
ಕಲೆ ಅಂದ್ರೆ ಅದು ಸದ್ಯ ಮೂರ್ತಿ ಭಿನ್ನ ಆಗಿದನಪ್ಪ ಅಂತ ಕಾಣಿಸ್ತದೆ. ಮೂರ್ತಿ ಭಿನ್ನ ಆಗಿಲ್ಲ ಅದು. ಆಗಿನ ಕಾಲದ ಅಂದ್ರೆ ನೀವು ಪವಾಡ ಅಂತ ಹೇಳಿದ್ರಲ್ಲ, ಅಂದ್ರೆ ಅವರು ಆ ಕತ್ತಿಲಿಂದ ಹೊಡೆದದ್ದು ಅದು ಕುರು ಚಿನ್ನ. ಇನ್ನೂ ಒಂದ್ ದಿವಸ ಆದ್ರೆ ಅದು ಕಲೆ ಹೋಗ್ತಿತ್ತಾನ. ಅದು ಒಂದ್ ದಿವಸ ಇಂತ ತೆಗೆದಾಗ ಅದೊಂದು ಈಗ ವ್ಯಕ್ತಿ ಪ್ರತ್ಯಕ್ಷ ಕಾಣಬಹುದು. ಈಗ ಕಂತಿ ಇಟ್ಟಾರ ಕಾಣಿಸಂಗ ಅಂದ್ರೆ ಶುದ್ಧ ಅಂದ್ರೆ ಶುದ್ಧ ಪ್ರತಿಮಾ ನೋಡಿದ್ರೆ ಅದು ಚಿತ್ರ ಕಾಣಿಸ್ತದೆ. ಈಗನೂ ಕಾಣಿಸ್ತದೆ. ಈ ಕಂತಿ ಇಟ್ಟ ಅದೆಲ್ಲ ಮುಚ್ಚಿಬಿಟ್ಟದು. ಇದೇ ರೀತಿ ಪವಾಡ ಮಾಡೋ ಹೊತ್ನ್ಯಾಗ ಕುಪ್ಪಸ್ವಾಮಿ ಪಾದರಕ್ಷೆ ಹಾಕ್ಯಂಡು ಎಲ್ಲ ಗ್ರಾಮ ಪ್ರದಕ್ಷಿಣೆ ಆಗ್ತಾನಂತ ಪ್ರತೀತಿ. ಅದೇ ರೀತಿ ನಮ್ಮಲ್ಲಿ ಗಂಗಪ್ಪ ಅಂತ ಶೇನಪ್ಪ ಅವರಪ್ಪ ಅವ್ರ ಮಂತ್ಯಂದಿಂದ ಪಾದರಕ್ಷೆ ಮಾಡ್ಕೊತ ಬಂದಾರ. ಅದು ಪಾದರಕ್ಷೆ ಮಾಡ್ತಕ್ಕಂಥ ವಿಧಾನ ಹೆಂಗಂದ್ರೆ ನಿಜವಾದ ಎತ್ತು ತಂದು ಅಂದ್ರೆ ಸತ್ತಿರಂಗಿಲ್ಲ ಅದು. ನಿಜವಾದ ಎತ್ತು ತಂದು ಅದರಲ್ಲಿಂದನೇ ಪಾದರಕ್ಷೆ ಮಾಡ್ತಾರೆ. ಎತ್ತಿನ ಚರ್ಮದಿಂದ ಪಾದರಕ್ಷೆ ಮಾಡಿ ಭಕ್ತಿಲಿಂದ ಮಾಡಿ ಅದನ್ನ ಕೆಲವೊಂದ್ಸರಿ ಇಲ್ಲಿ ಶ್ರಾವಣ ಶನಿವಾರ ಕಡೆ ಶನಿವಾರದಾಗ ದೇವ್ರ ಏನಪ್ಪ ಅಂದ್ರೆ ರಾಮತೀರ್ಥ ಅಂತದ ಇಲ್ಲಿ. ಅಂದ್ರೆ ರಾಮದೇವ್ರ ದಂಡಕಾರಣ್ಯ ಪ್ರವೇಶ ಆಗೋ ಹೊತ್ತಿನಾಗ ಎಷ್ಟೋ ಜನರ ಕಾಲ ಇದ್ದಂತೆ ಇಲ್ಲಿ ರಾಮತೀರ್ಥ ಅಂತದ. ಅಲ್ಲೇ ಅಂದ್ರೆ ಕುಪ್ಪಸ್ವಾಮಿ ಅಂದ್ರೆ 1 ವರ್ಷದಾಗ 2 ಸರಿ ಅಲ್ಲಿ ಬರ್ತಾನೆ, ತೀರ್ಥಸ್ಥಾನಕ್ಕೆ ಬರ್ತಾನೆ. ಒಂದ್ಸರಿ ಶ್ರಾವಣ ಮಾಸದಾಗ ಬರ್ತಾನೆ, ಶ್ರಾವಣ ಕಡೆ ಶನಿವಾರ. ಕೊನೆಗೆ ನಮ್ಮ ಜಾತ್ರೆಗೆ ಅವಭೃತ ಸ್ನಾನ ಅಂತ ಮಾಡ್ತೀವಿ. ಅಂದ್ರೆ ಪಾಡ್ಯ ದಿವಸ ಹುಣ್ಣಿಮೆ ದಿವಸ ತೇರು ದಸರಾ ಹುಣ್ಣಿಮೆ, ಪಾಡ್ಯ ಅವಭೃತ ಸ್ನಾನ. ಅವಭೃತ ಸ್ನಾನ ದಿವಸ ಮತ್ತೆ ಹೋಗಿ ಅಭಿಷೇಕ ಮಾಡ್ಕೊಂಡು ಅಲ್ಲಿ ಅವಭೃತ ಸ್ನಾನ ಮುಗಿಸ್ಕೊಂಡ್ ಬರ್ತೀವಿ. ಅಲ್ಲಿ ರಾಮತೀರ್ಥ, ಅಲ್ಲಿ ರಾಮತೀರ್ಥಕ್ಕ ಅಲ್ಲಿ ಶನಿವಾರ ದಿವಸ ಕೊಡೆ ಶನಿವಾರ ಏನು ಹೋಗ್ತಾರಲ್ಲ ಅವತ್ತರ ಪಾದರಕ್ಷೆ ಅನ್ನು ಸಮರ್ಪಣೆ ಮಾಡ್ತಾರೆ. ಇಲ್ಲಾಂದ್ರೆ ಏನಪ್ಪಾ ಅಂತಂದ್ರೆ ಮಾರ್ಗಶುದ್ಧ ಇದು ಜಾತ್ರೆ ಹುಣ್ಣಿಮೆ ದಿವಸ ಸಮರ್ಪಣೆ ಮಾಡ್ತಾರೆ. ಆ ಪಾದರಕ್ಷೆ ವರ್ಷಾನುಗಟ್ಲೆ ಏನಪ್ಪಾ ಅಂದ್ರೆ ದೇವ್ರು ಹಾಕ್ಯಂಡೆಲ್ಲ ಅಡ್ಡಾಡ್ತಾನೆ, ಗ್ರಾಮ ಪ್ರದಕ್ಷಿಣೆ ಮಾಡ್ತಾನಂತ. ಅದು ಒಂದು ಚಲೋ ದಪ್ಪ ಇರ್ತದೆ. ಅಂದಾಜು ಒಂದು 6 ರಿಂದ 8 ಇಂಚು ಒಂದು ಪಾದಕ್ಕೆ ಇರ್ತದೆ. ಅದು 1 ವರ್ಷ ಅನ್ನೋದ್ರಾಗನೇ ಒಂದೂವರೆ ಇಂಚಿಗೆ ಆಗಿರ್ತದೆ. ಅದು ಯಾರು ಮುಟ್ಟಂಗಿಲ್ಲ, ಎಲ್ಲ ಸೌದೆ ಬಿಟ್ಟಿರ್ತದೆ. ಅಂದ್ರೆ ಜಾಗೃತವಾಗಿ ಆಂಜನೇಯ ಆಮೇಲೆ ಇವತ್ತಿಗೂ ಇಲ್ಲಿ ಯಾರಾದರೂ ಬಂದು ಸೇವಾಕರ್ತರು ಸೇವಾ ಮಾಡಿದ್ರೆ ಅವ್ರಿಗೆಲ್ಲ ಅಭಿಷ್ಟಗಳು ಸಿದ್ಧಿ ಆಗ್ತಾವ. ಅದನ್ನು ಹೇಳ್ತಕ್ಕಂತಾರ. ಅಷ್ಟೊಂದು ಜಾಗೃತ ಸಿದ್ಧಿಸ್ಥಾನ. ಧನ್ಯವಾದಗಳು. ನಮಸ್ಕಾರ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.